ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನಂಗೆ ಬೇಡ ಸಾಕು. ಲೋಟ ಕೊಡೋ ಬಗ್ಸ್ಕೊಡ್ತೀನಿ. ಎಲ್ಲಿದ್ದಾವೆ? ಈ ಬಣ್ಣ ತರ ನೀನ್ ಮಾಡಿದ್ಯಾ? ಬಂದ್ವಿ ಅಂತ ತೋರಿಸ್ತೀನಿ. ನಿನ್ನೆ ವ್ಲಾಗ್ದೆ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ. ಜಸ್ಟ್ ಹಿಂಗಂದ್ರೆ ಕ್ಲಿಪ್ಗಳು ತೊಗೊಂಡು ಬಂದ್ವಿ. ಇದ್ರೆ ಏನು ನೋಡಿದ್ರೂ ತೊಗೊಳ್ಬೇಕು ಅಂತ ಅನ್ನಿಸ್ತಾರೆ. ಸೇಮ್ ಸ್ವಲ್ಪ ಚೇಂಜ್ ಇದೆ. ಚೆನ್ನಾಗಿತ್ತು, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲಿ ನೋಡಿರೋದಲ್ಲೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೇ ವ್ಲಾಗಲ್ಲಿ ಹಾಕಿದರೆ ಲೆಂತ್ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನೇ 2 ವ್ಲಾಗನ್ನು ಮಾಡಿದ್ದೀನಿ. ಅಲ್ಲಿ ದೇವಸ್ಥಾನದ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ. ಅಮ್ಮ ದೇವಸ್ಥಾನದೊಳಗೆ ಹೋಗಿದ್ರು, ಬರ್ತಾರೆ ಅಂತ. ಅಪ್ಪ ಅಮ್ಮ ಎಲ್ಲ ಬಂದಮೇಲೆ ಸ್ವಲ್ಪ ಏನೇನು ಬೇಕು ಎಲ್ಲ ತೊಗೊಂಡು ಅಲ್ಲಿಂದ ದೊಡ್ಡಮ್ಮನೂರಿಗೆ ಹೋದ್ವಿ. ಹೋಗೋ ಪ್ಲ್ಯಾನ್ ಇರಲಿಲ್ಲ. ನಾನು ವಾಪಸ್ ಬರ್ತೀನಿ ಅಂತ ನನ್ನ ಹಸ್ಬೆಂಡ್ಗೆ ಫೋನ್ ಮಾಡಿದ್ದೆ. ಅವ್ರು ಕರ್ಕೊಂಡು ಹೋಗೋದಕ್ಕಿಂತ ಬಂದಮೇಲೆ ದೊಡ್ಡಮ್ಮ ಬಿಡಲಿಲ್ಲ. ಅಲ್ಲಿಂದ ಎಲ್ಲರೂ ಕೂಡ ದೊಡ್ಡಮ್ಮನೂರಿಗೆ ಆಟೋದಲ್ಲಿ ಹೋದ್ವಿ. ನನ್ನ ಹಸ್ಬೆಂಡ್ ಊರಿಗೆ ಹೋದ್ರು. ಸಂಜೆ ಫೋನ್ ಮಾಡು ಅವಾಗ ಬರ್ತೀನಿ ಅಂತ ಅಂದ್ಕೊಂಡು, ಹಸ್ಗಳೆಲ್ಲ ಇರುತ್ತಲ್ಲ ಹಾಗಾಗಿ ಅವರು ಬರೋದಕ್ಕಾಗೋದಿಲ್ಲ, ನಮ್ಮನ್ನಲ್ಲೇ ಬಿಟ್ಟು ಹೋದರು. ಅಲ್ಲಿಂದ ಮನೆಗೆ ಹೋದ್ವಿ. ಅಮ್ಮ, ದೊಡ್ಡಮ್ಮ, ಇನ್ನೊಬ್ಬರು ದೊಡ್ಡಮ್ಮ, ಅಣ್ಣ ಎಲ್ಲ ಬಂದಿದ್ದರು. ಹಾಗೆ ಅಲ್ಲಿ ಅಮ್ಮನ ಊರಿನವ್ರು ಕೂಡ ಒಂದಿಬ್ಬರು ಆಂಟಿ ಬಂದಿದ್ದರು. ಹಾಗಾಗಿ ದೊಡ್ಡಮ್ಮ ಅವರಿಗೋಸ್ಕರ ಬೋಂಡ ಮಾಡ್ತೀವಿ ಅಂತ ಅಂದ್ಕೊಂಡು, ಬೇಡ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಅಲ್ಲೇ ಪಾಯಸ, ಅನ್ನ, ಸಾರು, ಕೋಸಂಬರಿ ಎಲ್ಲದೂ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಒಬ್ಬಟ್ಟು ಮಾಡ್ತೀನಿ ಅಂತ ಇದ್ರು. ಇವಾಗ ಊಟ ಮಾಡಿ ಮತ್ತೆ ಒಬ್ಬಟ್ಟು ಯಾರು ತಿಂತಾರೆ, ಬೇಡ ಅಂತ ಅಂದ್ವಿ. ಹಾಗಾಗಿ ಮೆಣಸಿನ್ಕಾಯಿನ ಬೋಂಡ, ಲಡ್ಡು ನನಗೆ ಖಾರ ಬೇಡ ಅಂತ ಅಂದಿದ್ದಕ್ಕೆ ಅವಳಿಗೋಸ್ಕರ ಮತ್ತೆ ಆಲೂಗೆಡ್ಡೆ ಬೋಂಡ, ಹೀರೆಕಾಯಿ ಬೋಂಡ ಎಲ್ಲ ಕೂಡ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ದೊಡ್ಡಮ್ಮ, ಅಣ್ಣ, ಖುಷಿ ಎಲ್ಲರೂ ಕೂಡ ಊರಿಗೆ ವಾಪಸ್ ಹೋದರು. ಅಮ್ಮ, ಅಪ್ಪ ಮತ್ತು ಇಬ್ಬರು ಆಂಟಿರು ಅವರು ಕೂಡ ವಾಪಸ್ ಊರಿಗೆ ಹೋದರು. ಇವಾಗ ನಾನು, ಲಡ್ಡು, ನಿತ್ಯ 3 ಜನ ಇದ್ದೀವಿ. ಸಂಜೆ ನಾವು ಕೂಡ ಹೋಗ್ತೀವಿ. ನಾವು ಹೊರಟ್ವಿ ಊರಿಗೆ ಅಂತ ಅಂದ್ಕೊಂಡು ಇದ್ವಿ. ದೊಡ್ಡಮ್ಮ ಬೇಡ ಸಂಜೆಯಿಂದ ಹೋಗ್ರಂತೆ ಅಂತ ಅಂದರು. ನಮಗೋಸ್ಕರ ಮತ್ತೆ ಹೂವೆಲ್ಲ ಎತ್ತುತ್ತಾ ಇದ್ದಾರೆ. ಇನ್ನೂ ತುಂಬ ಗಿಡಗಳಿತ್ತು, ಇಷ್ಟೇ ಅಲ್ಲ ಸ್ವಲ್ಪ ಜಾಸ್ತಿ ಆಯಿತು ಅಂತಾನೇನೋ ಅವರೇ ತೆಗ್ದಿದ್ದಾರೆ ಸ್ವಲ್ಪ ಗಿಡ. ಇವಾಗ ಓಡಾಡೋದಕ್ಕೆ ಜಾಗ ಎಲ್ಲ ಫ್ರೀ ಆಗಿದೆ. ಇತ್ಲು ತುಂಬ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ. ಯಾವವ ಅವ ಅಲ್ಲೆತ್ತಿದ್ರ ಅಂಥವಳ್ಳವಲ್ಲ, ವೈಟ್ ಇರಬೇಕು ಪೂರ್ತಿ. ಅವು ವೈಟ್ ಇಲ್ಲ ಅಂತಂದರೆ ಮಗ್ಗು ಆ ಥರ ಇರಬೇಕು. ಪೂರ್ತಿ ಬಿಳ್ಳುಕ್ಕಿರಬೇಕು. ಮಗ್ಗು ಮಗ್ಗು ಇಲ್ಲಿ ಈ ಥರ ಇರಬೇಕು ಪೂರ್ತಿಯ. ಈ ಥರ ಈ ಥರ ಪೂರ್ತಿ ವೈಟ್ ಇರಬೇಕು. ಹಾಂ, ವೈಟ್ ಇದ್ರೆ ಅಳ್ತವೆ. ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರವ. ಎಲ್ಲಿದ್ದಾವೆ? ಪಿಂಕ್ ಕಲರ್ ಹಾಕಿವಲ್ಲ ಅದೇ ತರದ್ದು ವೈಟ್ ಕಲರ್. ಅದರಲ್ಲೇ ಕಲರ್ ಕಲರ್. ಅವಳಿಗೆ ಗೊತ್ತಿಲ್ಲ. ದಡ್ಡಿ ಈ ಬಣ್ಣ ಥರ ನೀನು ಮಾಡಿದ್ಯಾ? ಮ್ಯಾಜಿಕ್ ಮಾಡ್ದ? ಹೆಂಗೆ ಮಾಡಿದೆ ಮ್ಯಾಜಿಕ್? ಆಲೂವೆರಾ ಮಗ್ನೆ ಇಲ್ಲಿ. ಹಾಂ, ಎಲೆ ಅಂಬು. ಮರ ಗೊತ್ತಾ? ಹ್ಞೂ, ನಮ್ಮ ಮನೆ ಹತ್ರ ಐತಿ ಮರ. ಹ್ಞೂ, ಗೊತ್ತಿಲ್ವಾ? ಸೂಪರಾಗಿ ಕಾಣಿಸ್ತಾ ಇದೆಯಾ? ಹಾಂ, ರಾಣಿದ ಕೋಲದು. ಈಗ ಲಡ್ಡು ರಾಣಿ ಆಗಿದ್ದಾಳೆ. ಮ್ಯಾಜಿಕ್ ಮಾಡ್ತೀಯಾ? ಹಿಂದೆ ಬಿದ್ದೋಗ್ತೀಯಾ? ಚರಂಡಿತೆ.
ಏನಮ್ಮ ಅದು ನೋಡು ಏನು ಮಾಡಿದೆ? ಬಾಜಿಗೆ ಹೋದೆ ಮ್ಯಾಜಿಕ್ ಮಾಡ್ದಾ? ಅದು ಬಣ್ಣ ಚೇಂಜ್ ಮಾಡಿಸ್ಬಿಟ್ಟೆ ಬಣ್ಣ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟಾ? ಏನು ಬಣ್ಣ ಚೇಂಜ್ ಮಾಡಿಸ್ದೆ? ಬಬ್ಬಲ್ಲ ಇದು ಅಂಟೋಳ್ಕಾಯಿ ಕುಯ್ ಕೊಡಮ್ಮ ಕೊಡಮ್ಮ ವೇಸ್ಟ್ ಮಗ್ನೆ. ಇದು ಬಲಿಬೇಕದು, ದಪ್ಪ ಆಗಬೇಕು. ತಪ್ಪಾಗಿ ದಪ್ಪ ಆದರೆ ಫುಲ್ ನೊರೆ ಬರುತ್ತೆ, ಶಾಂಪು ಥರ. ಶಾಂಪು ಕೊಡ ಕಳ್ಳಿ. ಅಲ್ಲಿಂದ ಸಂಜೆ ವಾಪಸ್ ಬಂದ್ವಿ. ಆ ದೊಡ್ಡಮ್ಮ ಹೋದ್ಮೇಲೆ ಮತ್ತೆ ಅಡುಗೆ ಏನು ಮಾಡ್ಕೊಳ್ತೀರಾ ಅಂತ ಅಲ್ಲೇ ಅಡುಗೆ ಮಾಡಿದರು. ಅನ್ನ ಸಾಂಬಾರೆಲ್ಲ ಊಟ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ಆ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದರೆ ಸಿಕ್ಕಾಪಟ್ಟೆ ಬೇಗ ಕೂಡ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಚಕ್ಕೆ, ಲವಂಗ, ಕಾಳುಮೆಣಸು, ಪಲಾವು, ಹಾಗೆ ಸ್ವಲ್ಪ ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಖಾರ ಏನು ರುಬ್ತಾ ಇಲ್ಲ, ಪಟಾಪಟ್ ಅಂತ ಆಗುತ್ತೆ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ. ಹಾಗೆ ಟೊಮೊಟೊ ಹಾಕಿ ಫ್ರೈ ಮಾಡ್ತೀನಿ. ನಂತರ ನೆನೆಸಿಟ್ಟಿರುವಂತಹ ಬಟಾಣಿ ಕಾಳು, ಕಡಲೆಬೀಜ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಆಲೂಗೆಡ್ಡೆ, ಬೀನ್ಸು ಇಷ್ಟು ತರಕಾರಿನೂ ಕೂಡ ಕಟ್ ಮಾಡಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ತುಂಬಾ ಬೇಗನೆ ಆಗಿಬಿಡುತ್ತೆ. ಇದ್ರ ಜೊತೆ ಮೊಸರು ಗೊಜ್ಜಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಅದಕ್ಕೀಗ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ಟೇಸ್ಟ್ ಬರೋದೇ ಇದರಿಂದ. ಒಳ್ಳೆ ಘಮ ಬರ್ತಾ ಇರುತ್ತೆ, ಮನೆ ತುಂಬ ಪರಿಮಳ ಇರುತ್ತೆ, ಅಷ್ಟು ಘಮ ಬರ್ತಾ ಇರುತ್ತೆ. ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಬಿಸಿ ಆದಮೇಲೆ ಅಕ್ಕಿನ ತೊಳೆದ್ಬಿಟ್ಟು ಹಾಕೋದು, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋದು. ಒಂದು 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಪಲಾವ್ ಪೌಡರು, ಒಂದು 1/4 ಸ್ಪೂನ್ ಆಗುವಷ್ಟು ಅಷ್ಟೊಂದು ಪುಡಿ, ಸ್ವಲ್ಪ ಗರಂ ಮಸಾಲ, ಹಸಿ ಕಾಯಿ ತುರಿ. ಇಷ್ಟೇ. ತುಂಬ ಅಂದರೆ ತುಂಬ ಬೇಗನೆ ಆಗಿಬಿಡುತ್ತೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿದ್ರೆ ರುಚಿಯಾದಂತಹ ಸಬ್ಬಸಿಗೆ ತರಕಾರಿ ಎಲ್ಲ ಹಾಕಿ ಮಾಡಿರುವಂತಹ ಪಲಾವು ಹಸಿರು ಕಲರ್ ಇರುತ್ತೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಪರಿಮಳ ಅಂತೂ ಸೂಪರ್ ಆಗಿತ್ತು. ಹಾಯ್ ಲಡ್ಡು. ಹಾಯ್ ನಿತ್ಯ. ಏನು ತಿಂತಾ ಇದೆಯಾ? ಇವತ್ತು ಜಾತ್ರೆಯಲ್ಲಿ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ. ನೆನ್ನೆ ವ್ಲಾಗ್ದೆ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಇವತ್ತು ನಾನು ತೋರಿಸಲ್ಲ, ನನ್ನ ಮಕ್ಕಳಿಬ್ರು ತೋರಿಸ್ತಾರೆ. ಯಾವ ಥರ ತೋರಿಸ್ತಾರೆ ಅಂತ ನಾನು ವಿಡಿಯೋ ಮಾಡ್ತೀನಿ, ಅವರು ತೋರಿಸ್ತಾರೆ. ಫಸ್ಟ್ ಏನು ತೊಗೊಂಡು ಬಂದ್ರಿ? ತೋರಿಸು. ಇಲ್ಲಿ ಹತ್ರ ಕೊಡಬೇಕು, ಹಂಗೆ ಕಾಣಲ್ಲ ಮಗನೆ. ಕೊಡು ಇಲ್ಲಿ, ನೀನು ತಗೊಡು, ನಾನು ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ಅಂತ. ಜಸ್ಟ್ ಹಿಂಗಂದರೆ ಅದು ಒಂಥರ ಎಷ್ಟು ಚೆನ್ನಾಗಿದೆ ಅಲ್ವಾ? ರೆಕ್ಕೆ ಇದು ಮಾಡ್ತಾರೆ ಥರ ಕಾಣಿಸುತ್ತೆ. ಸೆಕೆಂಡು ಕ್ಲಿಪ್ಗಳು ತೊಗೊಂಡು ಬಂದ್ವಿ. ನನಗಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಇನ್ನೊಂದು ಈ ಕ್ಲಿಪ್ಪು ಎಲ್ಲೋ ರಂಗೋಲಿ ಎಲ್ಲ ಹಾಕಿ ಈ ಥರ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ಏನು ನೋಡಿದ್ರೂ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟು ಲಡ್ಡುಗೆ ನಿತ್ಯಾಗಿ ಇಬ್ಬರಿಗೂ ಆಗುತ್ತೆ ಅಂತ ಈ ಕ್ಲಿಪ್ ತೊಗೊಂಡು ಬಂದೆ. ಒಂದೊಂದು ಹತ್ರ ಕ್ವಾಲಿಟಿ ಚೆನ್ನಾಗಿರಲ್ಲ, ಬಟ್ ಇದು ಚೆನ್ನಾಗಿತ್ತು ಕ್ವಾಲಿಟಿ. ಹಾಗಾಗಿ ಇದೊಂದು ಸೆಟ್ 2 ಸೆಟ್ ತೊಗೊಂಡು ಬಂದಿದ್ದೀವಿ. ನೆಕ್ಸ್ಟ್ ಕ್ಲಿಪ್ಪು ಸೇಮ್, ಸ್ವಲ್ಪ ಚೇಂಜ್ ಇದೆ. ಇದು ಅದಕ್ಕೂ ಇದಕ್ಕೂ ಕ್ವಾಲಿಟಿ ಚೇಂಜ್ ಇದೆ. ನಿತ್ಯಾಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಫಸ್ಟ್ ಒಂದು ಇತ್ತು ಈ ಥರದ್ದು ಅಲ್ವಾ, ಆದರೆ ಅದು ಸ್ವಲ್ಪ ಸಣ್ಣದು, ಇದು ಸ್ವಲ್ಪ ದೊಡ್ಡದು. ನೆಕ್ಸ್ಟು ಇದು ಕ್ಲಿಪ್ಪು. ಏನಮ್ಮ? ಇದು ನಿತ್ಯಗೂ ಆಗುತ್ತೆ, ನನಗೂ ಆಗುತ್ತೆ ಈ ಥರದ್ದು. ಇದು ನಂಗೆ ತುರುಪು ಕೊಡ್ಕೊಳ್ಳೋದಕ್ಕೆ ಅಂತ ತೊಗೊಂಡು ಬಂದಿದ್ದೀನಿ. ಅಥವಾ ಜಾಸ್ತಿ ಇದು ನಿತ್ಯಾಗೆ ಯೂಸ್ ಆಗೋದು. ನಾನು ಈ ಥರ ಕ್ಲಿಪ್ಸ್ ಹಾಕೋದಿಲ್ಲ. ಏನಮ್ಮ? ಇದು ಲಡ್ಡು ಮರಿಗೆ ಚೆನ್ನಾಗಿತ್ತು, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ. ನನಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಇನ್ನೇನು ತಂದೆ? ಇದು ರಂಗೋಲಿ ಹಾಕಿ ಟ್ರಯಲ್ ನೋಡಿರೋದಲ್ಲೇ ಕಮಲ. ನಾವು ಎರಡನ್ನೂ ಸೇಮ್ ತೊಗೊಂಡು ಬಂದುಬಿಟ್ಟಿದ್ದೀವಿ. ಇನ್ನೊಂದೆಲ್ಲಿ ಇಲ್ಲ, ಅಲ್ಲಿ ಒಳಗಿರಬೇಕು. 2 ಬಾಕ್ಸ್ ತೊಗೊಂಡು ಬಂದಿದ್ದೀವಿ. ಎರಡನ್ನೂ ಒಂದೇ ಡಿಸೈನ್ ತೊಗೊಂಡು ಬಂದಿದ್ವಿ, ಬೇರೆ ಆಗಿದ್ರೆ ಚೆನ್ನಾಗಿರೋದು. ತಡಿಯಮ್ಮ. ಇನ್ನೊಂದು ಇದು ರಂಗೋಲಿದು ಒಂದೇ ಸಲ 5 ಗೆರೆ ಬರುತ್ತೆ, ಇರಲಿ ಅಂತ ಇದನ್ನೊಂದು ತೊಗೊಂಡು ಬಂದೆ. ನೆಕ್ಸ್ಟು ಲಡ್ಡುಗೆ ಇದು ಕೂಡ ಬಟರ್ಫ್ಲೈ ಕ್ಲಿಪ್. ಇದು ಲಡ್ಡುಗೆ ಸಿಕ್ಕಾಪಟ್ಟೆ ಇಷ್ಟ ಚಿಟ್ಟೆ ಅಂತ ಅಂದರೆ, ಅದಕ್ಕೆ ಜಾಸ್ತಿ ಈ ಸಲ ಚಿಟ್ಟೆ ಅದರೆಲ್ಲ ತೊಗೊಂಡು ಬಂದಿರೋದು. ಇದು ಕೂಡ ಚೆನ್ನಾಗಿದೆ ಅಲ್ವಾ? ಸೇಮ್ ಕಲರು ಫ್ರಾಕ್ ಅಥವಾ ಡ್ರೆಸ್ ಏನಾದ್ರೂ ಹಾಕಿದಾಗ ಇದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಲ್ವಾ ಬಂಗಾರಿ? ಇಷ್ಟ ಆಯ್ತಾ ನಿಂಗಿದು? ಲಡ್ಡು ಸ್ವಲ್ಪನೂ ಎದುರಲಿಲ್ಲ, ರಾಟೆಲ್ಲ ಆ ಥರ ಕೂತಿದ್ಲು ಅಲ್ವಾ ಬಂಗಾರ? ಮದ್ವೆಗೆ ಹೋಗ್ಬೇಕಾದ್ರೆ ಚಿಟ್ಟೆ ಹಾಕೊಂಡು ಹೋಗ್ತೀಯ. ಅಲ್ಲೊಂದು ಚಿಟ್ಟೆ ಇದೆ, ಕೊಡು. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಕೊಡುಮ್ಮ.
ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತಂದರೆ ಸೇಮ್ ಚಿಟ್ಟೆ ಆರ್ತಾ ಇದೆಯಾ ಅನ್ನೋ ಥರ ಕಾಣಿಸುತ್ತೆ. ನಾನು ಫಸ್ಟು ಟೈಮ್ ಲಡ್ಡುಗೆ ಈ ಥರ ತೊಗೊಂಡು ಬಂದಿರೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಹಾಗೆ ಸೇಮ್ ಕ್ಲಿಪ್ ತೊಗೊಂಡು ಬಂದಿದ್ದೀನಿ, ಸೇಮ್ ಇದು. ಇನ್ನೊಂದು ಇದು ಸೇಮ್ ವೈಟ್, ನಂಗೊಂದು ನಿತ್ಯಾಗೊಂದು ಆಗುತ್ತೆ. ಚೆನ್ನಾಗಿತ್ತಿದು. ಇದು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಿಂದ್ಗಡೆಯಿಂದ, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ಎರಡಿದು. ಹಾಗೆ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿರೋದು ಈ ಥರ ಕ್ಲಿಪ್ಸು. ಜಗಳ ಆಡಬಾರ್ದು ಮಗನೇ, ಈ ಥರ ಕ್ಲಿಪ್ಸು ನನಗೆ ತುಂಬ ಇಷ್ಟ ಆಯಿತು. ಈ ಥರ ಇದೆ, ನಿತ್ಯಾಗೇನೆ ಇದೂ ಕೂಡ ಚೆನ್ನಾಗಿದೆ ಅಲ್ವಾ. ಕಲರ್ಸ್ ಎಲ್ಲ ಇತ್ತು. ನೋಡೋಣ ಕ್ವಾಲಿಟಿ ಹೇಗಿದೆ ಅಂತ ಒಂದು ತೊಗೊಂಡು ಬಂದೆ. ಬಟ್ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇದೊಂದು ತಡೆಯಮ್ಮ, ಈ ಥರ ಕ್ಲಿಪ್ ಒಂದು, ಇನ್ನೊಂದು ಈ ಥರ. ಹಾಂ, ಅದು ಜಾತ್ರೆಯಲ್ಲೇ ತೊಗೊಂಡು ಬಂದಿದ್ದು, ಇಲ್ಲ ಅಂಗಡಿಲ್ಲ ಗೊತ್ತಿಲ್ಲ. ಅದು ಚೆನ್ನಾಗಿತ್ತು, ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಅದು. ಇದು ಓಪನ್ ಮಾಡಿ ನೋಡಬೇಕು ಹೇಗಿದೆ ಅಂತ. ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 1-2 ವರ್ಷ ಆಯಿತು ಅಂತ ಅಂದ್ಕೊಳ್ತೀನಿ ಅದನ್ನು ತೊಗೊಂಡು ಬಂದು. ಇನ್ನೂ ಕೂಡ ಹಾಳಾಗಿಲ್ಲ ಅದು. ಇನ್ನೆಲ್ಲಿ ಇಷ್ಟೇನಾ? ಇದು ರಂಗೋಲಿ ಇದೆಲ್ಲ ಎಲ್ಲಿ? ಅಲ್ಲಿ ಬ್ಯಾಗಲ್ಲಿ ಇರ್ಬೇಕು ತರಗೋ. ರಂಗೋಲಿ ಬಾಕ್ಲಿಗೆ ಅಂಟಿಸೋದು ಏನು ಕಮ್ಮ ಅದು? ನನಗೆ ಬಟರ್ಫ್ಲೈ ಅದು, ಅದೆಲ್ಲ ನನಗೆ. ಅದು ನಿನಗೆ ಕೊಡಲ್ಲ, ನಿಂಗೆ ಕೊಡಲ್ಲ, ನನಗೆ. ಯಾಕೆ ಬೇಕು? ನನಗೆ ಬೇಕು. ಹಾಂ, ಇಲ್ಲೇ ಹೇಳಿದ್ನಲ್ಲ, ಸೇಮ್ ಇದು ಕೂಡ ಮತ್ತು ಇದು ಕೂಡ. ನಾನು ಬೇರೆ ಬೇರೆ ತೊಗೊಂಡಿದ್ದೀನಿ. ಲಡ್ಡು ಕೊಟ್ಟೆ, ಅದನ್ನು ದುಡ್ಡು ಕೊಡ್ತೀನಿ ಅಂತ ಅವಳಿಗೆ ಕೊಟ್ಟು ನಾನು ಪೇ ಮಾಡಬೇಕಾದ್ರೆ ಅವಳು ಅದನ್ನಿಟ್ಟು ಬೇರೆದೇನೋ ಪಕ್ಕದಲ್ಲಿ ತೊಗೊಂಡ್ಬಿಟ್ಟಿದ್ದಾಳೆ. ಎರಡು ಸೇಮ್ ಇದೆ. ಹಾಗೆ ಇದು ಸ್ಟಿಕ್ಕರ್ ತೊಗೊಂಡು ಬಂದೆ. ಚೆನ್ನಾಗಿರುತ್ತೆ ಇದು. ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಇದು. ಬಾಗಿಲಿಗೆ ವಸ್ತುಲ ಮೇಲೆ ಅಂಟಿಸೋದಕ್ಕೆ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಇದೊಂದು ಸ್ಟಿಕ್ಕರ್ ತೊಗೊಂಡು ಬಂದೆ. ಅದು ಏನಾಗೋದು ಅಂತಂದರೆ, ಒಂದು ತೊಗೊಂಡು ಬಂದರೆ ಒಂದು ಬಾಗಿಲಿಗೆ ಹಾಕಿ ಸ್ವಲ್ಪ ಸಾಲ್ಟೇಜ್ ಆಗೋದು. ಬೇರೆ ಥರ ಡಿಸೈನ್ ತೊಗೊಂಡು ಬಂದರೆ ಅದಕ್ಕೆ ಮತ್ತೆ ಅಟ್ಯಾಚ್ ಮಾಡೋದಕ್ಕೂ ಆಗ್ತಾ ಇರಲ್ಲ. ಸ್ವಲ್ಪ ದೊಡ್ಡ ಬಾಗಿಲಿದೆ, ಹಾಗಾಗಿ 3 ತೊಗೊಂಡು ಬಂದಿದ್ದೀನಿ. ಅಂದರೆ 2ಕ್ಕೆ ಸರಿ ಹೋಗುತ್ತೆ, ಸ್ವಲ್ಪ ಏನೋ ಉಳ್ಕೊಳ್ಳುತ್ತೆ. ನೋಡಬೇಕು ಯಾವ ಥರ ಅದು ಅಂಟಿಸ್ದಾಗ ತೋರಿಸ್ತೀನಿ. ಸೇಮ್ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ಹಿಂದೆ ಸ್ಟಿಕ್ಕರ್ ಕೊಟ್ಟಿರ್ತಾರೆ, ಇದರೊಳಗೆ ಗಮ್ ಕೂಡ ಇರುತ್ತೆ. ಅದನ್ನು ತೆಗೆದು ಪೇಪರ್ ತೆಗೆದು ಅಂಟಿಸೋದಷ್ಟೇ. ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನನ್ನ ಮಗಳಲ್ಲೇ ಒಂದು ಸಲ ಕಿತ್ತು ನೋಡಿದಾಳೆ, ಅಂಟಿಸ್ಬೇಕಾದ್ರೆ ತೋರಿಸ್ತೀನಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.